Hello everyone, welcome to Navras Maths Tutorials, chapter number 10, Exponents and Powers. Introduction ಆಯಿತು. ಈಗ ಎಕ್ಸಸೈಸ್ ಮಾಡೋಣ. ಎಕ್ಸಸೈಸ್ ನಂಬರ್ 10.1 ಫಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಸಿಂಪ್ಲಿಫೈ ಅಂತ ಕೊಟ್ಟಿದ್ದಾರೆ. 3 to the power of -2 ಅಂತ ಕೊಟ್ಟಿದ್ದಾರೆ. ಇದನ್ನ ಇಂಟ್ರಡಕ್ಷನ್ ಅಲ್ಲೆಲ್ಲ ಹೇಳಿದ್ದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಮಾಡೋಣ. ನೋಡಿ ಈ ರೀತಿ ಪವರ್ಸ್ ಅಲ್ಲಿ ನೆಗೆಟಿವ್ ಕೊಟ್ರೆ ಯಾವ ರೀತಿ ಮಾಡಬೇಕು ನಾವು ಓದಿದ್ದೀವಲ್ವಾ. a to the power of -m ಅಂತ ಕೊಟ್ಟಿದ್ರೆ ಏನಂತ ಮಾಡ್ಬೇಕು ನಾವು, 1/a to the power of m. ಅಂದ್ರೆ ಮೈನಸ್ ಕೊಟ್ಟಿದ್ರೆ ನಾವು ಫ್ರಾಕ್ಷನ್ ಅಲ್ಲಿ ಹಾಕೊಂಡಾಗ ಅದು ಪಾಸಿಟಿವ್ ಆಗುತ್ತೆ. ಓಕೆ, ಸೇಮ್ ಅದೇ ರೀತಿ ಇಲ್ಲಿನೂ ಮಾಡಬೇಕು. ಇದೇನಾಗತ್ತೆ, 1/3 to the power of 2 ಪಾಸಿಟಿವ್ ಆಯ್ತು. ಈಗ ಅದ್ರ ವ್ಯಾಲ್ಯೂ ಏನಾಯ್ತು, 1/3 into 3 ಮಾಡಿದಾಗ ಏನಾಗುತ್ತೆ, 9 is the answer. ಓಕೆ, ಅದೇ ರೀತಿ ಸೆಕೆಂಡ್ ಒನ್ -4 ಇದೆ, ರೈಸ್ ಟು ದ ಪವರ್ ಆಫ್ -2 ಇದೆ. ಸೊ ಇದನ್ನ ಯಾವ ರೀತಿ ಬರ್ಕೋಬಹುದು, -4 ರೈಸ್ ಟು ದ ಪವರ್ ಆಫ್ ಪಾಸಿಟಿವ್ ರೈಸ್ ಟು ದ ಪವರ್ ಆಫ್ 2 ಸ್ಕ್ವೇರ್ -4 ಸ್ಕ್ವೇರ್. ನಾವು ಫ್ರಾಕ್ಷನ್ ಎಲ್ಲ ಹಾಕೊಂಡ್ರೆ ಈ ಮೈನಸ್ ಹೋಗ್ಬಿಡತ್ತೆ. ಈಗ ಇದ್ರ ವ್ಯಾಲ್ಯೂ ನೋಡೋಣ, 1/-4 into -4 ಅಲ್ವಾ, ಸ್ಕ್ವೇರ್ ಅಂದ್ರೆ. ಸೊ 1/ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 4 4 69 ಇಸ್ ದ ಆನ್ಸರ್. ಓಕೆ, ಈಗ ಅದೇ ರೀತಿ ಇದನ್ನು ಮಾಡೋಣ. ನೋಡಿ 1/2 ಹೋಲ್ ಟು ದ ಪವರ್ ಆಫ್ -5 ಅಂತಿದೆ. ಈ ರೀತಿ ಕೊಟ್ಟಾಗ ನಾವು ಏನು ಓದಿದೀವಲ್ವಾ, a/b ಹೋಲ್ ಟು ದ ಪವರ್ ಆಫ್ m ಇದ್ದಾಗ ಏನಂತ ಕೊಡಬೇಕು, a to the power of m upon b to the power of m. ಸೊ ಅದೇ ರೀತಿ ಹಾಕ್ಕೋಬೇಕು ನೋಡಿ, 2 to the power of -5. ಸಾರಿ, ಕರೆಕ್ಟ್, ಹೆಂಗಿದ್ದು ಹಂಗೆ ಹಾಕ್ಕೊಂಡಿದ್ದೀವಲ್ವಾ ಫಸ್ಟು. ಈಗ ನೋಡಿ ಇದನ್ನ ಪಾಸಿಟಿವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಡಿನಾಮಿನೇಟರ್ನ ಮೇಲೆ ತಗೋಬೇಕು, ಪಾಸಿಟಿವ್ ಆಗತ್ತೆ ಪವರ್. ಈ ಮೈನಸ್ ಇದ್ದಿದ್ದನ್ನ ಪಾಸಿಟಿವ್ ಆಯ್ತು, +5 ಆಯ್ತು, ಅಪಾನ್ 1 to the power of 5 ಇದನ್ನು ಪಾಸಿಟಿವ್ ಆಯ್ತು. ಓಕೆ, ಅಂದ್ರೆ ರೆಸಿಪ್ರೋಕಲ್ ಆಗಿ ತಗೋಬೇಕು ನಾವು. 1/2 ಇದ್ದಿದ್ದನ್ನ 2/1 ತಗೊಂಡಾಗ ಪವರ್ಸ್ ಪಾಸಿಟಿವ್ ಆಗ್ತವೆ. ಈಗ ವ್ಯಾಲ್ಯೂಸ್ ನೋಡಿ, 2/5 ಅಂದ್ರೆ 2 into 2 into 2 into 5 ಟೈಮ್ಸ್ ಹಾಕೋಬೇಕು. ಅದೇ ರೀತಿ 1 ಹಾಕೋಬೇಕು. ಆದರೆ 1 ಎಷ್ಟು ಸಾರಿ ಮಲ್ಟಿಪ್ಲೈ ಮಾಡಿದ್ರು ನಮಗೆ 1 ಬರೋದು ಎಲ್ಲರಿಗೂ ಗೊತ್ತಿದೆ. ಸೊ ನೋಡಿ ಇದು ಮಾಡಿ, 2 to the 4, 2 to the 4, 4 4 16, 16 to the 32. ಈಗ ಕೆಳಗಡೆ ಎಷ್ಟು ಸಾರಿ ಮಲ್ಟಿಪ್ಲೈ ಮಾಡಿದ್ರು ನಮ್ಗೆ 1 ಬರುತ್ತೆ. ಸೊ 1 ಬರೆದ್ರು ನಡೀತದೆ, ಬರೆದಿದ್ರು ನಡೀತದೆ. 32 is the answer. ಓಕೆ, ಈಗ ನೆಕ್ಸ್ಟ್ ನೋಡಿ ಕೊಟ್ಟಿದ್ದಾರೆ, ಸಿಂಪ್ಲಿಫೈ ಅಂಡ್ ಎಕ್ಸ್ಪ್ರೆಸ್ ದ ರಿಸಲ್ಟ್ ಇನ್ ಪವರ್ ನೋಟೇಶನ್ ವಿತ್ ಪಾಸಿಟಿವ್ ಎಕ್ಸ್ಪೋನೆಂಟ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, -4 to the power of 5 ಡಿವೈಡೆಡ್ ಬೈ -4 to the power of 8 ಅಂತ ಕೊಟ್ಟಿದ್ದಾರೆ. ನಾವೇನು ಓದಿದ್ದೀವಿ, a to the power of m ಡಿವೈಡೆಡ್ ಬೈ 8 to the power of n. ಸೇಮ್ ಬೇಸ್ ಇದ್ದಾಗ ಏನ್ ಮಾಡಬೇಕು, ಪವರ್ಸ್ನ ಮೈನಸ್ ಮಾಡಬೇಕು, ಇಲ್ಲಿ ಡಿವಿಷನ್ ಇದ್ದಾಗ. ಓಕೆ, ಸೊ ಇಲ್ಲಿ ಡಿವಿಷನ್ ಇದೆ ಅಲ್ವಾ, ಸೊ ನಾವು ಅದೇ ಲಾ ಯೂಸ್ ಮಾಡಿ ಮಾಡೋಣ. -4, ಓಕೆ, ಬೇಸ್ ಸೇಮ್ ಇದೆ, ಪವರ್ಸ್ ಒಂದೇ, ಮೈನಸ್ ಮಾಡೋಣ. 5 - 8. ಓಕೆ, ಈಗ -4 ಹಂಗೆ ಇರುತ್ತೆ ನೋಡಿ, -5 ಸಾರಿ +5 ಇದೆ, 5 - 8 +5 ಇದೆ, ಅಂದ್ರೆ ಏನ್ ಬರುತ್ತೆ, 3 ಬರುತ್ತೆ, -3 ಬಂತು ಅಲ್ವಾ. ಸೊ ಅದೇ ರೀತಿ ಬರಿಬೇಕು, -3. ಈಗ ಅವರು ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ವಿತ್ ಪಾಸಿಟಿವ್ ಎಕ್ಸ್ಪೋನೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಪಾಸಿಟಿವ್ ಆಗಿ ಇಡಬೇಕು. ನಾವೇನ್ ಮಾಡ್ಬೋದು, 1/-4 ಮೈನಸ್, ಇದು ಬೇಸ್ಗೆ ಮೈನಸ್ ಹಂಗೆ ಇರುತ್ತೆ. ಓಕೆ, ಫ್ರಾಕ್ಷನ್ ಹಾಕೊಂಡ್ರೆ ಪವರ್ ಒಂದೇ,
ಪಾಸಿಟಿವ್ ಆಗುತ್ತೆ, ಮೈನಸ್ ಹೋಗುತ್ತೆ ನೋಡಿ. -4⁻⁻3 ಆಯಿತು. ಓಕೆ, ದಿಸ್ ಇಸ್ ದ ಆನ್ಸರ್. ಇನ್ನೂ ನಾವು ಸಾಲ್ವ್ ಮಾಡೋದು ಬೇಕಾಗಿಲ್ಲ, ಅವರು ಪಾಸಿಟಿವ್ ಎಕ್ಸ್ಪೋನೆಂಟ್ ಅಲ್ಲಿ ಇಡಿ ಅಂತ ಹೇಳಿದ್ದಾರೆ. ಸೊ ಪಾಸಿಟಿವ್ ಎಕ್ಸ್ಪೋನೆಂಟ್ ನಲ್ಲಿ ಇಟ್ಬಿಡೋದು. ಈಗ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ನೋಡಿ. 1/2⁻3 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಯಾವುದನ್ನ ಅಪ್ಲೈ ಮಾಡ್ಬೋದು? a⁻m ಅಪಾನ್ b⁻m. ಬೇಸ್ ಚೇಂಜ್ ಇದ್ದಾಗ ಪವರ್ ಕಾಮನ್ ಇದ್ದಾಗ ಏನಂತ ಬರ್ಕೋಬಹುದು ನಾವು? a⁻m b⁻m. ಎರಡಕ್ಕೂ ಈ ಪವರ್ ಎರಡಕ್ಕೂ ಇರುತ್ತೆ. ಸೊ ಯಾವ ರೀತಿ ಬರ್ಕೋಬಹುದು? 1/2 ಅಪಾನ್ 2 ಕ್ಯೂಬ್ ಆಲ್ರೆಡಿ ಇದೆ, ಇದಕ್ಕೆ ಸೇರಿಸಿ ನಾವು ಈ ಪವರ್ನ ಬರಿಬೇಕು 2. ಓಕೆ, ಈಗ 1² ಅಂದ್ರೆ 1 ಆಯಿತು. ಅಪಾನ್ ಇಲ್ಲಿ ಯಾವ ಲಾ ಅಪ್ಲೈ ಮಾಡ್ಬೋದು ನಾವು? ಇದಿದೆ ನೋಡಿ, a⁻m n ಇದ್ದಾಗ ಏನ್ ಮಾಡ್ತೀವಿ? a⁻, ಮಲ್ಟಿಪ್ಲೈ ಮಾಡಿದ್ವಲ್ಲ ಪವರ್ಸ್, m ಇಂಟು n. ಸೊ ಆ ರೀತಿ ಮಾಡಬೇಕು. 2⁻3 ಇಂಟು 2 is equals to 1/3 2s 6 ಆಯಿತು. 2⁻6 is the answer. ಇದನ್ನ ಇನ್ನು ಮುಂದೆ ಸಾಲ್ವ್ ಮಾಡೋದು ಬೇಕಾಗಿಲ್ಲ, ಅವರು ಪಾಸಿಟಿವ್ ಎಕ್ಸ್ಪೋನೆಂಟ್ ಅಲ್ಲಿ ಇಡಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬೇಸ್ ಚೇಂಜ್ ಇದೆ, ಪವರ್ಸ್ ಸೇಮ್ ಇದ್ದಾವೆ, ಮಲ್ಟಿಪ್ಲಿಕೇಶನ್ ಇದೆ. ಸೊ ಯಾವ ಲಾ ಯೂಸ್ ಮಾಡ್ಬೋದು ನಾವು? a ಇಂಟು ಬಿ ಇರುತ್ತಲ್ವಾ, a⁻m b⁻m ಇದ್ದಾಗ a ಇಂಟು ಬಿ m ಆಗುತ್ತೆ ಅಲ್ವಾ? ಇದನ್ನ ಹಿಂಗ್ ಕೊಟ್ಟಾಗ ಹಿಂಗ್ ಬರ್ಕೋಬಹುದು, ಇಲ್ಲ ಹಿಂಗ್ ಕೊಟ್ಟಾಗ ಹಿಂಗೂ ಮಾಡ್ಕೋಬಹುದು. ಓಕೆ, ಇವಾಗ ನಮ್ಗೆ ಈ ರೀತಿ ಇದೆ, ನಾವು ಈ ರೀತಿ ಬರ್ಕೊಳ್ಳೋಣ. ಸೊ -3 ಇಂಟು 5/3 4, ಯಾಕಂದ್ರೆ ಸೇಮ್ ಇದೆ ಪವರ್ ಎರಡಕ್ಕೂ ಅಲ್ವಾ? ಈ ರೀತಿ ಮಾಡ್ಕೊಂಡ್ವಿ. ಈಗ 3 ಕ್ಯಾನ್ಸಲ್ಸ್. ಈಗ ನೋಡಿ ಏನು ಉಳಿತು? -1 ಇಂಟು 5⁴ ಉಳಿತು. ಈಗ ನಾವು ಈ ರೀತಿ ಮಾಡ್ಕೊಳ್ಳೋಣ. -1⁴ ಇಂಟು 5⁴ ಅಲ್ವಾ? ಬೇಸ್ ಚೇಂಜ್ ಇದ್ದ ಪವರ್ ಸೇಮ್ ಇದೆ ಅಲ್ವಾ? ನಾವು ಈ ರೀತಿ ಕೂಡ ಬರ್ಕೋಬಹುದು, ಇಲ್ಲಿ ಬರ್ಕೊಂಡಿದೀವಲ್ಲ ಆ ರೀತಿ. ಸೊ ಈಗ ನೋಡಿ, -1⁴ ಇದ್ರೆ -1 ಇಂಟು -1 ಇಂಟು -1 ಇಂಟು -1 4 ಟೈಮ್ಸ್ ಬರ್ಕೊಂತೀವಿ. ಈಗ ಎರಡೆರಡು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 1 ಇಂಟು 1 1 ಇಂಟು ಇಲ್ಲಿನೂ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 1 ಇಂಟು 1 1 ಆಯಿತು. ಈ ಎರಡು ಪ್ಲಸ್ ಆಯಿತು, 1 ಇಂಟು 1 1 ಬರುತ್ತೆ, ಆದರೆ ಪಾಸಿಟಿವ್. ಓಕೆ, 4 ಟೈಮ್ಸ್ ಇದೆ ಅಲ್ವಾ? ಸೊ ಪಾಸಿಟಿವ್ ಆಗುತ್ತೆ. 1 ಆಯಿತು ಇಂಟು 5⁴. ಇಲ್ಲ 1 ಬರೆದಿದ್ರು ನಡೀತದೆ, ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 1, ದ ನಂಬರ್ ಇಟ್ ಸೆಲ್ಫ್ ಇಸ್ ದ ಆನ್ಸರ್. ಸೊ 5⁴ ಇಸ್ ದ ಆನ್ಸರ್. ಇದನ್ನ ಇನ್ನು ಸಿಂಪ್ಲಿಫೈ ಮಾಡೋದೇನು ಅವಶ್ಯಕತೆ ಇಲ್ಲ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ಫೋರ್ತ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? 3⁻⁻7 ಡಿವೈಡೆಡ್ ಬೈ 3⁻⁻10 ಇಂಟು 3⁻⁻5 ಅಂತ ಕೊಟ್ಟಿದ್ದಾರೆ. ಈಗ ಇದು ಹಾಗೆ ಇರ್ಲಿ, ಇದನ್ನೊಂದೇ ನೋಡಿ ಏನ್ ಅನ್ಸುತ್ತೆ? ಸೇಮ್ ಬೇಸ್ ಇದೆ, ಸೇಮ್ ಬೇಸ್ ಇದ್ದು ಡಿವಿಷನ್ ಕೊಟ್ಟಾಗ ನಾವೇನ್ ಮಾಡ್ಬೇಕು? ಪವರ್ಸ್ ನ ಸಬ್ಟ್ರಾಕ್ಟ್ ಮಾಡ್ಬೇಕು ಅಲ್ವಾ? ನಾವು ಓದಿದೀವಿ a⁻m ಡಿವೈಡೆಡ್ ಬೈ a⁻m ಇಸ್ ಈಕ್ವಲ್ಸ್ a⁻m ಮೈನಸ್ n. ಈ ಲಾ ಯೂಸ್ ಮಾಡಿ ನಾವು ಮಾಡ್ಬೋದು. -7 ಡಿವಿಷನ್ ಇರೋದ್ ಕಾರಣ ಮೈನಸ್ ಹಾಕೋಬೇಕು, ಇಲ್ಲಿ -10 ಇದೆ, ಸೊ -10. ಓಕೆ, ಇದು ಹಾಗೆ ಇರಲಿ ಈ ನಂಬರ್ 3⁻⁻. ಈಗ ನೋಡಿ 3⁻⁻7 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 10. ಇದು ಹಾಗೆ ಇರಲಿ. ಈಗ 3⁻, ಒಂದು ಪ್ಲಸ್ 1 ಮೈನಸ್ ಇದ್ದಾಗ ಏನ್ ಮಾಡ್ತೀವಿ? ಮೈನಸ್ ಮಾಡ್ತೀವಿ. 10 - 7 is 3. ಸೊ 3⁻3 or 3 ಕ್ಯೂಬ್.
ಇಂಟು 3 ಟು ದ ಪವರ್ ಆಫ್ -5. ಈಗ ನೋಡಿ ಸೇಮ್ ಬೇಸ್ ಇದೆ, ಪವರ್ಸ್ ಒಂದೇ ಚೇಂಜ್ ಇದ್ದಾವೆ. ಸೊ ನಾವು ಯಾವ ಲಾ ಯೂಸ್ ಮಾಡ್ಬೋದು? ಈ ಲಾ ಯೂಸ್ ಮಾಡೋದು. a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಇಸ್ ಈಕ್ವಲ್ಸ್ ಟು a ಟು ದ ಪವರ್ ಆಫ್ m ಪ್ಲಸ್ n. ಪವರ್ಸ್ನ ಆ್ಯಡ್ ಮಾಡ್ಬೋದು. ಸೊ ಆ ರೀತಿ ಯಾವ ಆ್ಯಡ್ ಮಾಡಿದಾಗ ಏನು ಬರುತ್ತೆ? 3 ಪ್ಲಸ್ -5 ಆಯಿತು. ಸೊ 3 ಬೇಸ್ ಇದು. ಇಲ್ಲಿ ನೋಡಿ 3 ಪ್ಲಸ್ ಇಂಟು ಮೈನಸ್ -5. ಸೊ 5 1 ಪ್ಲಸ್ 1 ಮೈನಸ್ ಇದ್ರೆ ಮೈನಸ್ ಮಾಡಬೇಕು. 5 ಮೈನಸ್ 3 ಈಸ್ 2. 2 ವಿತ್ ನೆಗೆಟಿವ್ ಸೈನ್, ಯಾಕಂದ್ರೆ ಬಿಗ್ಗರ್ ನಂಬರಿಗೆ ನೆಗೆಟಿವ್ ಸೈನ್ ಇದೆ ಅಲ್ವಾ? ಸೊ 3 ಟು ದ ಪವರ್ ಆಫ್ -2 ಆಯ್ತು. ಆದ್ರೆ ಅವ್ರೇನ್ ಕೇಳಿದ್ರೆ ಪಾಸಿಟಿವ್ ಎಕ್ಸ್ಪೋನೆಂಟ್ ಇಡಿ ಅಂತ ಹೇಳಿದ್ದಾರೆ. ಸೊ ನಾವೇನ್ ಬರಿಬಹುದು? 1/3². ನೋಡಿ ಮೈನಸ್ ಹೋಯ್ತು. ಪಾಸಿಟಿವ್ ಎಕ್ಸ್ಪೋನೆಂಟ್ ಅಲ್ಲಿ ಈ ರೀತಿ ಇಡಬೇಕು. ಫ್ರಾಕ್ಷನ್ ಮಾಡ್ಬಿಟ್ರೆ ಅಂದ್ರೆ ನ್ಯೂಮರೇಟರ್ ಇದ್ದಿದ್ದನ್ನ ಡಿನೋಮಿನೇಟರ್ ಕಳಿಸಿದ್ರೆ ಪವರ್ ಚೇಂಜ್, ಸೈನ್ ಚೇಂಜ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಇದು ಏನ್ ಕೊಟ್ಟಿದ್ದಾರೆ? ಫಿಫ್ತ್ ಒನ್ 2 ಟು ದ ಪವರ್ ಆಫ್ -3 ಇಂಟು -7 ಟು ದ ಪವರ್ ಆಫ್ -3 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ ಏನ್ ಕಾಣಿಸುತ್ತೆ ನಮ್ಗೆ? ಬೇಸ್ ಚೇಂಜ್ ಇದೆ, ಪವರ್ಸ್ ಸೇಮ್ ಇದೆ. ಸೊ ಆ ರೀತಿ ಇದ್ದಾಗ ನೋಡಿ a ಟು ದ ಪವರ್ ಆಫ್ m ಇಂಟು b ಟು ದ ಪವರ್ ಆಫ್ m. ಅಂದ್ರೆ ಇಲ್ಲಿ ಬೇಸ್ ಚೇಂಜ್ ಇದೆ, ಪವರ್ ಸೇಮ್ ಇದೆ. ಸೊ ಆ ರೀತಿ ಇದ್ದಾಗ ನಾವೇನಂತ ಬರ್ಕೊಂತೀವಿ? a ಇಂಟು b ಹೋಲ್ ಟು ದ ಪವರ್ ಆಫ್ m ಅಂತ ಬರ್ಕೊಂತೀವಿ. ಸೊ ಅದೇ ರೀತಿ ಬರ್ಕೊಳ್ಳೋಣ. 2 ಇಂಟು -7 ಹೋಲ್ ಟು ದ ಪವರ್ ಆಫ್ -3. ಓಕೆ, ಈಗ 2 7s are 14, ಮೈನಸ್ ಇಂಟು ಪ್ಲಸ್ ಮೈನಸ್ ಟು ದ ಪವರ್ ಆಫ್ -3. ಓಕೆ, ಅವ್ರೇನ್ ಕೇಳಿದ್ದಾರೆ? ಪಾಸಿಟಿವ್ ಎಕ್ಸ್ಪೋನೆಂಟ್ ಅಲ್ಲಿ ಇಡಿ ಅಂತ ಹೇಳಿದ್ದಾರೆ. ಸೊ ಏನ್ ಮಾಡ್ಬೇಕು ನಾವು? 1/-14 ಇದು ಪ್ಲಸ್ ಆಗುತ್ತೆ. ಓಕೆ, ಪಾಸಿಟಿವ್ ಎಕ್ಸ್ಪೋನೆಂಟ್ ಇಟ್ವಿ, ಆದ್ರೆ ಈ ಮೈನಸ್ ಸೈನ್ ಮಾತ್ರ ಹಾಗೆ ಇರುತ್ತೆ, ಹಾಗೆ ಇಡಬೇಕು. ಯಾಕೆಂದ್ರೆ ಮತ್ತೆ ಪ್ಲಸ್ ಮಾಡಿಬಿಟ್ರೆ ಮತ್ತೆ ಆನ್ಸರ್ ರಾಂಗ್ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.